Students, till now we have discussed about the electrochemical series. Okay, the problems on electrochemical series. Electrochemical series ಮೇಲೆ ಈಗ ಇಲ್ಲಿ ತನಕ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನೋಡಿ ಕರೆಕ್ಟ್ ಆಗಿ. ಸೊ ಈಗ ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡೋದು ಏನಪ್ಪ ಅಂದ್ರೆ ನನ್ಸ್ ಈಕ್ವೇಷನ್ ಮತ್ತೆ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್. ಇದ್ರ ಬೇಸಿಸ್ ಮೇಲೆ ಕೆಲವೊಂದು ಸೆಲೆಕ್ಟೆಡ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದ್ರೆ ಡೈರೆಕ್ಟ್ ನಾನೀಗ ಹೋಗ್ತೀನಿ. ನನ್ಸ್ ಈಕ್ವೇಷನ್ ಅಂತಂದ್ರೆ ಗೊತ್ತಿದೆ. ನನ್ಸ್ ಈಕ್ವೇಷನ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಫಾರ್ಮುಲಾಸ್ ಬರುತ್ತೆ. ಯಾವುದು? ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೇಲೆ, ಅಂದರೆ ಒಂದು ಡೆಫಿನೆಟ್ ಸೆಲ್ಗೆ, ಒಂದು ಪರ್ಟಿಕ್ಯುಲರ್ ಸೆಲ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇ ಎಮ್ ಎಫ್ ಆಫ್ ಸೆಲ್ ಈಕ್ವೇಷನ್ ನೋಡ್ಕೋಬೇಕು. ಆ್ಯಂಡ್ ಡೆಲ್ಟಾ ಜಿ ಆ್ಯಂಡ್ ಆಲ್ಸೋ ಕೆ ಸಿ, ಈ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಡೆಲ್ಟಾ ಜಿ ಮೇಲೆ ಪ್ರಾಬ್ಲಮ್ಸು ಅರೈಸ್ ಆಗುತ್ತೆ. ಬಟ್ ಥಿಯರಿಲಿ ನಾವು ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಮಾಡಿಸಿರೋದ್ರಿಂದ, ಥಿಯರಿ ನೀವು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿರೋದ್ರಿಂದ, ಸೊ ಅದೇ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡೋದು ನೋ ಪ್ರಾಬ್ಲಮ್. ಸೊ ಹಾಗಾಗಿ ಅದರ ಮೇಲೆ ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿಸಲ್ಲ, ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ನ ಮಾತ್ರ ಮಾಡಿಸ್ತೀನಿ ಅಷ್ಟೇ. ಆ್ಯಂಡ್ ಆಫ್ಟರ್ ದಟ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸಲ್ಲೂ ಅಷ್ಟೇ ನ್ಯೂಮರಿಕಲ್ಸು ಸಿಂಪಲ್ ಥಿಯರಿಲಿ ಬರುವಂಥ ನ್ಯೂಮರಿಕಲ್ಸ್ನ ಆಲ್ಮೋಸ್ಟ್ ಅರೈಸ್ ಮಾಡುತ್ತೆ, ಈವನ್ JEE ಮೇನ್ಸ್ಗೂ ಕೂಡ. ಓಕೆ, ಹಾಗಾಗಿ ನ್ಯೂಮರಿಕಲ್ಸ್ನ ಸಿಂಪಲ್ ಆಗಿ ಥಿಯರಿಲಿ ಏನು ವರ್ಕೌಟ್ ಮಾಡಿದರೆ ಅದನ್ನು ನೋಡ್ಕೊಂಡ್ರು ಸಾಕು, ನೋ ಪ್ರಾಬ್ಲಮ್. ಹಾಗಾಗಿ ತುಂಬ ಸಿಂಪಲ್ ಪ್ರಾಬ್ಲಮ್ಸ್ನ ಕೆಲವೊಂದನ್ನು ವರ್ಕೌಟ್ ಮಾಡ್ತೀನಿ. ಸೊ ಅದು ನೋಡ್ಕೊಡಿ ಅಷ್ಟೇ. ತುಂಬ ಸಿಂಪಲ್ ಪ್ರಾಬ್ಲಮ್ಸ್ಗಳು ನೀವು ಆರಾಮ ಮಾಡ್ಬೋದು ಇದನ್ನು. ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಅದರಲ್ಲೀಗ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ Cu2 ಪ್ಲಸ್ ಬೈ Cu is 0.34 volt. What will be the reduction potential at pH is equal to 14? Given KSP of copper hydroxide is 1 into 10 raised to minus 19. ಇಲ್ಲಿ ಕೇಳೋದೇನೀಗ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ Cu2 ಪ್ಲಸ್ ಬೈ Cu, ಅಂದರೆ ಯೂಸಿಂಗ್ ಯಾವುದಿಗೆ ನಮ್ಗೆ ಕೊಟ್ಟರು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಕೊಟ್ಟಿದ್ದಾರೆ, pH ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದರ ಅರ್ಥ ಈಗ ನನ್ಸ್ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಮಾಡಬೇಕು. pH ಅಂತ ಬಂದಿದ್ದೀನಿ, ನನ್ಸ್ ಈಕ್ವೇಷನ್ ಯೂಸ್ ಮಾಡಬೇಕು. ಹಂಗಂದ್ರೆ ನೆಗೆಟಿವ್ ಲಾಗ್ ಆಫ್ ಅಂತ ಬರುತ್ತೆ, ಲಾಗ್ ಆಫ್ ಅಂತ ಬರುತ್ತೆ. ಲಾಗ್ ಅಂತ ಬಂದರೆ pHಗೆ ಕನ್ವರ್ಟ್ ಮಾಡ್ಬೋದು, ಇಲ್ಲ ಅಂದರೆ ಅಲ್ಲಿ ಬೇರೆ ರೀತಿ ಮಾಡೋಣ. ಓಕೆ, H ಪ್ಲಸ್ ಕೊಟ್ಟರೆ ಲಾಗ್ ಕನ್ವರ್ಟ್ ಮಾಡ್ತೀರಾ pHನ, ಬಟ್ ಇಲ್ಲಿ ಕೊಟ್ಟರೆ ಬೇರೆ Cu2 ಪ್ಲಸ್. ಸೊ ಹೇಗೆ ಮಾಡ್ಬೋದು ಇದನ್ನು? ಫಾರ್ ಎಕ್ಸಾಂಪಲ್ಗೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ನನ್ಸ್ ಈಕ್ವೇಷನಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮುಂದೆ ಈಕ್ವೇಷನ್ ಇದೆ. ಫಾರ್ ಎಕ್ಸಾಂಪಲ್ ಹೇಗೆ ಅದು E of Cu2 plus by Cu equals E naught standard reduction potential of C2 plus Cu minus 0.059 ಅಂದರೆ RT by NF ಅಂತ ಇದೆ, ಡಿವೈಡೆಡ್ ಬೈ 2. ಯಾಕಾಗುತ್ತೆ? ಬಿಕಾಸ್ 2 ಎಲೆಕ್ಟ್ರಾನ್ ಡಿಫರೆನ್ಸ್ ಇದೆ Cu ಇಂದ Cu2 ಪ್ಲಸ್ಗೆ, ಹಾಗಿದ್ದಾಗ 2 ಹಾಕಿದ್ದೀರಿ, ಇಂಟು ಲಾಗ್ ಆಫ್ 1 by concentration of Cu2 plus. ಸೊ ಕಾನ್ಸಂಟ್ರೇಷನ್ ಆಫ್ ಮೆಟಲ್ Cu ಅಂತಂದರೆ ದಟ್ ಇಸ್ 1. ಸೊ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್. ಈಗೆಲ್ಲ ಫೈಂಡ್ ಔಟ್ ಮಾಡಬೇಕು. ನಿಮಗೆ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಗೊತ್ತಿದೆಯಾ? ಗೊತ್ತಿಲ್ಲ. ಬಟ್ ನಮ್ಗೆ ಏನು ಗೊತ್ತು? ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಆಫ್ Cu2 ಪ್ಲಸ್ ಟು Cu ರಿಡಕ್ಷನ್ ಪೊಟೆನ್ಷಿಯಲ್ ಗೊತ್ತಿದೆ. ಬಟ್ ನಾವು ಫೈಂಡ್ ಮಾಡಬೇಕಾಗಿರೋದು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ Cu2 ಪ್ಲಸ್ Cu ಆ್ಯಂಡ್ ಈ ಕಾನ್ಸಂಟ್ರೇಷನ್ಗೆ. ಓಕೆ, ಹೇಗೆ ಫೈಂಡ್ ಮಾಡೋದು? ಸೊ ದೇ ಹ್ಯಾವ್ ಗಿವನ್ pH ವ್ಯಾಲ್ಯೂ ಆ್ಯಂಡ್ ಆಲ್ಸೋ ದ KSP ವ್ಯಾಲ್ಯೂ, ಕಾಪರ್ ಹೈಡ್ರಾಕ್ಸೈಡ್ KSP ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ pH ಅಂದರೆ ಏನೀಗ? ಸೊ pH ಇಸ್ ಈಕ್ವಲ್ ಟು ನೆಗೆಟಿವ್ ಲಾಗ್ ಆಫ್ H ಪ್ಲಸ್ ಕಾನ್ಸಂಟ್ರೇಷನ್. ಹಾಗಾದರೆ H ಪ್ಲಸ್ ಕಾನ್ಸಂಟ್ರೇಷನ್ ಯಾವ ರೀತಿ ಬರೀಬೋದು? H ಪ್ಲಸ್ ಕಾನ್ಸಂಟ್ರೇಷನ್ ನಾವು ಈ ರೀತಿ ಬರೀಬೋದಲ್ವಾ? 10⁻⁻14 ಅಂತ ಬರೀಬೋದು. ಯಾಕೆ ಅಂತ ಗೊತ್ತಿದೆ. ಸೊ ಲಾಗ್ ಶಿಫ್ಟ್ ಮಾಡಿದ್ದೀವಿ, ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರ್ತಿದ್ರು 10⁻⁻14 ಅಂತ. ಆ್ಯಂಡ್ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಇಟ್ ಇಸ್ 1 ಮೋಲಾರ್. ಸೊ ಹಾಗಿದ್ದಾಗ ನಾವೀಗ ಏನು ಮಾಡ್ಬೋದು ಅಂದರೆ KSP ವ್ಯಾಲ್ಯೂ ಗೊತ್ತಿದೆಯಲ್ವಾ? KSP ವ್ಯಾಲ್ಯೂ H ಪ್ಲಸ್ ಇಂಟು OH ಮೈನಸ್ ಅಂತ ಸಾರಿ ಸೊ ಇಲ್ಲಿ ಗೊತ್ತಿರೋದು ನಮ್ಗೆ ಏನೀಗ H ಪ್ಲಸ್ ಇಂಟು OH ಮೈನಸ್ ಇನ್ನೊಂದು ಫಾರ್ಮುಲಾ ಗೊತ್ತಿದೆ. H ಪ್ಲಸ್ ಈಸ್ ಇಂಟು OH ಮೈನಸ್ ಪ್ರಾಡಕ್ಟ್ ಆಫ್ these two is equal to 10⁻⁻14 ಗೊತ್ತಾ? ಅಯೋನಿಕ್ ಪ್ರಾಡಕ್ಟ್ ಆಫ್ ವಾಟರ್. ಓಕೆ, H ಪ್ಲಸ್ ಇಂಟು OH ಮೈನಸ್ ಇಸ್ ಈಕ್ವಲ್ ಟು 10⁻⁻14 ಅಂತ ಈಕ್ವೇಷನ್ ಗೊತ್ತಿದೆ. ಆ್ಯಂಡ್ ಹಿಯರ್ OH ಮೈನಸ್ ಕಾನ್ಸಂಟ್ರೇಷನ್ ಇಸ್ 1. ಓಕೆ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಬಂದಾಗ ಇಲ್ಲಿ OH ಮೈನಸ್ ಕಾನ್ಸಂಟ್ರೇಷನ್ ಕೂಡ 1 ಇದೆ, ಬಟ್ H ಪ್ಲಸ್ ಕಾನ್ಸಂಟ್ರೇಷನ್ 10⁻⁻14. ಓಕೆ, ಸೊ ಬಟ್ ಓವರ್ ಆಲ್ ನಾವು ಬರೆಯೋದ್ರೆ ಪ್ರಾಡಕ್ಟ್ ಆಫ್ ಅಯಾನ್ಸ್ ಇಸ್ ಈಕ್ವಲ್ ಟು 10⁻⁻14 ಅಂತ ಈಕ್ವೇಷನ್ ಗೊತ್ತಿದೆ, ಅದನ್ನು ಹಾಗೆ ಇಡಿ. ಸೊ ನೆಕ್ಸ್ಟ್ ಈಗ KSP ವ್ಯಾಲ್ಯೂಗೆ ಏನು ಈಕ್ವೇಷನ್ ಬರಿಬೋದು? ಸೊ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಇಂಟು ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಹೋಲ್ ಸ್ಕ್ವೇರ್. ಇದು KSP ವ್ಯಾಲ್ಯೂ ಬರೋದು. ಈ ನಿಮ್ಮ ಚಾಪ್ಟರ್ ಅರ್ಥ ಆಗಿದೆ, ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಿದೆ ಹೇಗೆ ಬರದೆ ಅಂತ. ಸೊ Cu2 ಪ್ಲಸ್ 2OH ಮೈನಸ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಇಂಟು ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಗೊತ್ತಿಲ್ಲ, OH ಮೈನಸ್ ಕಾನ್ಸಂಟ್ರೇಷನ್ ಏನು ನಾನು ಹೇಳಿದೆ? OH ಮೈನಸ್ ಕಾನ್ಸಂಟ್ರೇಷನ್ 1 ಇರುತ್ತೆ. ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸಿಲ್ ಅಯಾನ್ ಇಟ್ ಇಸ್ 1 ಹಿಯರ್, ಯಾಕೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಕೊಟ್ಟಿರೋದು. ಸೊ ಹಾಗಿದ್ದಾಗ 1 ಇರುತ್ತೆ. ಸೊ 1 ಇತ್ತು ಅಂದರೆ ಏನು ಬರೀಬೋದು ನೆಕ್ಸ್ಟ್? ಹಾಗಾದರೆ ಸೊ ಈಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ H ಪ್ಲಸ್ ಕಾನ್ಸಂಟ್ರೇಷನ್ ಗೊತ್ತಿದೆ. H ಪ್ಲಸ್ ಕಾನ್ಸಂಟ್ರೇಷನ್ 10⁻⁻14 10⁻⁻14 ಎರಡು ಕೂಡ ಕ್ಯಾನ್ಸಲ್ ಆರ್ಡರ್ ಏನು ಬರುತ್ತೆ? OH ಮೈನಸ್ ಕಾನ್ಸಂಟ್ರೇಷನ್ 1 ಬರುತ್ತಲ್ವಾ? ಸೊ ಕ್ಯಾಲ್ಕುಲೇಷನ್ ಮಾಡ್ಬೋದಲ್ವಾ? H ಪ್ಲಸ್ ಕಾನ್ಸಂಟ್ರೇಷನ್ ಗೊತ್ತಿದೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಕ್ಯಾನ್ಸಲ್ ಔಟ್ ಆದರೆ OH ಮೈನಸ್ ಕಾನ್ಸಂಟ್ರೇಷನ್ ಇಟ್ ಈಸ್ 1. ಸೊ 1 ಅಂತ ಗೊತ್ತಾಗುತ್ತೆ, ಇದು 1 ಅಂತ ಆಗುತ್ತೆ ವ್ಯಾಲ್ಯೂ. ಸೊ ಹಾಗಾದರೆ ವಾಟ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್? ದಟ್ ಈಸ್ ಈಕ್ವಲ್ ಟು KSP ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ? 1 into 10⁻⁻19 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕಾನ್ಸಂಟ್ರೇಷನ್ ಆಫ್ Cu2 ಪ್ಲಸ್ ಕಾನ್ಸಂಟ್ರೇಷನ್ ಇದು ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತು ಹೇಗೆ ಅಂತ? OH ಮೈನಸ್ ಕಾನ್ಸಂಟ್ರೇಷನ್ ಯಾಕೆ 1 ಆಯಿತು ಅಂತ ಹೇಳಿದ್ದೀನಿ ನಿಮಗೆ, ಅರ್ಥ ಆಯಿತು ಅನ್ಕೋತೀನಿ. ಸೊ ಹಾಗಾದ್ರೆ ಫೈನಲಿ ನಮಗೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಕಾಪರ್ದು ಎಷ್ಟು ಅಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ? 0.34 ಮೈನಸ್ 0.059 ಡಿವೈಡೆಡ್ ಬೈ 2 ಇಂಟು ಲಾಗ್ ಆಫ್ 1 by 1 into 10⁻⁻19.
ಓಕೆ 1 × 10⁻⁻19 ಇದೆ. ಸೊ ಹಾಗಾದರೆ ಏನು ಬರುತ್ತೆ ನಿಮಗೆ ಈ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಲಾಗ್ 1 × ಲಾಗ್ ಪವರ್ ಆಫ್ 10⁻⁻19 ಲಾಗ್ × 10⁻⁻19 ಬರುತ್ತೆ. ಸೊ ಫೈನಲಿ ನಿಮಗೆ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಓಕೆ ನಾನು ಡೈರೆಕ್ಟ್ ಆನ್ಸರ್ ಬರೀತೀನಿ. ಸೊ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ದ ಫೈನಲ್ ಆನ್ಸರ್ ವಿಲ್ ಬಿ -0.22 ವೋಲ್ಟ್. ಓಕೆ ಸೊ ಲಾಗ್ ವ್ಯಾಲ್ಯೂ ತೆಗೀರಿ. ಲಾಗ್ ವ್ಯಾಲ್ಯೂ ತೆಗೆದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ ಎಲ್ಲ ಕೂಡ. ಸೊ ಲಾಗ್ ವ್ಯಾಲ್ಯೂನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ 10⁻⁻19 ಇದೆಯಲ್ಲಿ. ಸೊ 19 × ಲಾಗ್ 10 ಆಗುತ್ತೆ. ಹಾಗಿದ್ದಾಗ ಮೈನಸ್ ಸೈನ್ ಬರುತ್ತಿಲ್ಲ, ಪ್ಲಸ್ ಆಗುತ್ತೆ. ಸೊ ಅದೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ -19 ಇದ್ದು ಸೊ ಅದು ಚೇಂಜ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಸೊ -0.22 ವೋಲ್ಟ್ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ಕಾಪಿ ಮಾಡ್ಕೊಳ್ಳಿ ಮಕ್ಕಳ. ಸೊ ಗೊತ್ತಾಯಿತು ಅನ್ಕೋತೀನಿ. ದಿಸ್ ಇಸ್ ಬೇಸ್ಡ್ ಆನ್ ನನ್ಸ್ ಈಕ್ವೇಷನ್. ಎಲೆಕ್ಟ್ರೋ ಪೊಟೆನ್ಷಿಯಲ್ ಮೇಲೆ ಹೀಗೆ ಮಾಡ್ಬೋದು. ಓಕೆ ನೆಕ್ಸ್ಟು ಇದಾದ್ಮೇಲೆ ಇರುವಂಥ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು ಡಿಸ್ಕಸ್ ಮಾಡೋಣ. ದ ಎಲೆಕ್ಟ್ರೋ ಪೊಟೆನ್ಷಿಯಲ್ ಫಾರ್ Cu2+ ಗಿವ್ಸ್ Cu+ ಆ್ಯಂಡ್ Cu++ ಗಿವ್ಸ್ ಎಲೆಕ್ಟ್ರಾನ್ ಗಿವ್ಸ್ Cu. ಇಲ್ಲಿ ಕಾಪರ್ ಪ್ಲಸ್ ಆಗಿ ಮತ್ತು ಕಾಪರ್ ಆಗಿ ರಿಡ್ಯೂಸ್ ಆಗಿದೆ. ಅದಕ್ಕೆ ಎಲೆಕ್ಟ್ರೋ ಪೊಟೆನ್ಷಿಯಲ್ 0.15 ಆ್ಯಂಡ್ 0.50 ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ. ದ ವ್ಯಾಲ್ಯೂ ಆಫ್ ಎಲೆಕ್ಟ್ರೋ ಪೊಟೆನ್ಷಿಯಲ್ Cu2+/Cu. ಈಗ Cu2+ Cu ಆಗಿ ರಿಡ್ಯೂಸ್ ಆಗೋಕ್ಕೆ ಎರಡು ಸಮ್ ಮಾಡಿದ್ರೆ ಮುಗೀತು. ತುಂಬ ಸಿಂಪಲ್ ಇದೆ. ಬಟ್ ಯಾವ ರೀತಿ ಬೇರೆ ಥರ ಮಾಡ್ಬೋದು ಇದನ್ನು ನೋಡಿ ಕರೆಕ್ಟಾಗಿ. ಈಗ ಸೊ ಎರಡು ವ್ಯಾಲ್ಯೂ ಕೊಟ್ಟಿದ್ದಾರೆ. ಒಂದೇನಿದೆ Cu2+ ಅನ್ನೋದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಂಡಿದೆ, Cu+ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು Cu+ ಇರೋದು ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಂಡಿದೆ, ಏನಾಗಿದೆ Cu ಆಗಿದೆ. ಸೊ ಇದಕ್ಕೆ ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಎಷ್ಟು ಇದು ಕೊಟ್ಟಿದ್ದಾರೆ 0.15 ಆ್ಯಂಡ್ ಇದು ಕೊಟ್ಟಿದ್ದಾರೆ 0.50. ಎರಡು ಕೂಡ ಪಾಸಿಟಿವ್ ವ್ಯಾಲ್ಯೂ. ಓಕೆ 0.15 ಆ್ಯಂಡ್ 0.50. ಸೊ ಈಗ ನಮ್ಗೆ ಬೇಕಾಗಿರೋ ಮೇನ್ ರಿಯಾಕ್ಷನ್ ಏನು Cu2+ ಇದು Cu ಆಗಬೇಕು. ದಟ್ ಮೀನ್ಸ್ Cu2+ ಇರೋದು ಎರಡು ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡು ಏನಾಗಬೇಕು Cu ಆಗಬೇಕು. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. Cu++ ಕ್ಯಾನ್ಸಲ್ ಆಯಿತು ಅಂದ್ಕೊಳ್ಳಿ. Cu2+ ಹಾಗೆ ಬರೀರಿ, ಎಲೆಕ್ಟ್ರಾನ್ ಆ್ಯಡ್ ಮಾಡಿ ಹಾಗೆ ಬರೀರಿ, Cuನ ಬರೀರಿ. ಅಂದರೆ ಈ ರಿಯಾಕ್ಷನ್ ಆ್ಯಡ್ ಮಾಡಿದ್ರೆ ನಿಮಗೆ ಈಕ್ವೇಷನ್ ಬರುತ್ತಾ? ಓಕೆ ರಿಯಾಕ್ಷನ್ ಆ್ಯಡ್ ಮಾಡಿದ್ರೆ ಈಕ್ವೇಷನ್ ಬರುತ್ತಾ ಚೆಕ್ ಮಾಡಿ. ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು. ಈಗ ಯಾವ ರೀತಿ ಈಕ್ವೇಷನ್ ಅಪ್ಲೈ ಮಾಡೋಣ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಷನ್ ಯೂಸ್ ಮಾಡೋಣ. ΔG = ಇಟ್ ಈಸ್ ಸಮ್ ಆಫ್ ದ ಟೂ ರಿಯಾಕ್ಷನ್. ಇದಕ್ಕೀಗ ΔG ಅಂತ ತಗೊಳ್ಳೋಣ. ಏನೋ ಫೈಂಡ್ ಔಟ್ ಮಾಡಬೇಕು ΔG ವ್ಯಾಲ್ಯೂ ಅಂದ್ಕೊಳ್ಳೋಣ. ಸೊ ΔG ಇದಕ್ಕೇನು ΔG1 ಆ್ಯಂಡ್ ΔG2 ಅಂತ ತಗೊಳ್ಳೋಣ ಇದನ್ನು. ಸೊ ΔG1 + ΔG2 ಎರಡನ್ನೂ ಆ್ಯಡ್ ಮಾಡಬೇಕು ಅಂತ ಹೇಳಿದೆ ನಾನು ಈ ಓವರಾಲ್ ರಿಯಾಕ್ಷನ್ ಬರಬೇಕು ಅಂದರೆ. ಸೊ ΔG ಅಂದ್ರೇನು -NF E0 ಸೆಲ್. ಓಕೆ E0 ಸೆಲ್. ಆ್ಯಂಡ್ ΔG1 ಅಂದರೆ -N1 ಅಂತ ತಗೋತೀನಿ, F × E1 ಅಂತ ತಗೋತೀನಿ, ಪ್ಲಸ್ -N2 × F × E2 ಅಂತ ತಗೋತೀನಿ. ಕರೆಕ್ಟಾ? ಸೊ ಈ ರೀತಿ ತೊಗೊಂಡೆ. ಸೊ ಹಾಗಿದ್ದಾಗ ಇಲ್ಲಿ -NF E0 ಈಗ ಏನು ಬರೆದ್ರೆ ಏನಾಗುತ್ತೆ ನಿಮಗೆ -N ಅಂತಂದ್ರೆ ಏನಿದೆ 2 ಎಲೆಕ್ಟ್ರಾನ್ಸು. ಇಲ್ಲಿ 2 ಬರುತ್ತೆ. F ಕಾಮನ್ ಇದೆ ರಿಮೂವ್ ಮಾಡೋಣ. ಸೊ ಫೈನಲಿ ಹಾಗಾದರೆ ಇಲ್ಲಿ ನೆಗೆಟಿವ್ ಅಂತಂದರೆ ಏನು ಬರುತ್ತಪ್ಪ N1 ಎಷ್ಟಿದೆ N1 ಇಲ್ಲಿ 1 ಎಲೆಕ್ಟ್ರಾನ್, ಇಲ್ಲೂ ಕೂಡ 1 ಎಲೆಕ್ಟ್ರಾನ್. ಓಕೆ ಹಾಗಾದಾಗ E10 ಎಷ್ಟಿದೆ 0.15. ಓಕೆ ಪ್ಲಸ್ ನೆಕ್ಸ್ಟು E20 ಎಷ್ಟಿದೆ ದಟ್ ಈಸ್ 0.50. ಓಕೆ ಇಲ್ಲಿ -2 × E0 ಸೆಲ್ ಇದೆ. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ E0 ಸೆಲ್ ಎಷ್ಟು ಬರುತ್ತೆ ಇದಕ್ಕೆ E0 ಸೆಲ್ ಎಷ್ಟು ಬರುತ್ತೆ 0.15 ಆ್ಯಂಡ್ 0.50 ಎರಡನ್ನೂ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿ ಫೈನಲಿ /2 ಮಾಡಿ. ಸೊ ಎಷ್ಟು ಬರುತ್ತೆ 0.325 ಬರುತ್ತೆ ಆನ್ಸರ್ ವೋಲ್ಟ್. ಓಕೆ ΔG ಬೇಸಿಸ್ ಮೇಲೆ ಮಾಡಿರುವಂಥದ್ದು. ಓಕೆ ΔG ಬೇಸಿಸ್ ಮೇಲೆ ಮಾಡಿರುವಂಥದ್ದು 0.325 ವೋಲ್ಟ್ ಬರುತ್ತೆ. ವಾಟ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ನೀಟ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್. ಓಕೆ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆನ್ಸರ್ನ. ಸೊ ಇದೇ ರೀತಿ ಪ್ರಾಬ್ಲಮ್ ಹೇಳಿದೆ. ಇನ್ನೊಂದು ರೀತಿ ಮಾಡ್ಬೋದು ಅಂತ Fe2+ ಅಂತ ಒಂದು ಪ್ರಾಬ್ಲಮ್ ಮಾಡಿದೆ ನಾನು. ಓಕೆ ಎರಡನ್ನೂ ಆ್ಯಡ್ ಮಾಡಿ 2 ಎಲೆಕ್ಟ್ರಾನ್ಸ್ 3 ಎಲೆಕ್ಟ್ರಾನ್ಸ್ ಅಂತ ಮಲ್ಟಿಪ್ಲೈ ಮಾಡಿದೆ. ಆ ಪ್ರಾಬ್ಲಮ್ನ ನೀವು ಈ ಬೇಸಿಸ್ ಮೇಲೂ ಕೂಡ ಮಾಡ್ಬೋದು. ΔG ಅಂತ ಅಪ್ಲೈ ಮಾಡಿ. ಸೊ ΔG ಅಪ್ಲೈ ಮಾಡಿದ್ದೀನಿ. N ಅಂದರೆ ಏನು ಇಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇರೋದು, N ಅಂದರೆ 1 ಎಲೆಕ್ಟ್ರಾನ್ ಎರಡು ಕೂಡ E10 ಮತ್ತು E20 E10 ಅಂತ ತೊಗೊಳ್ಳೋಣ. ಆ್ಯಂಡ್ ಇಲ್ಲಿ E30 ಅಂತ ಬರುತ್ತೆ ಅನ್ಕೊಳ್ಳೋಣ. ಓಕೆ E0 ಅಷ್ಟೇ. ಸೊ ಈ ಓವರಾಲ್ ರಿಯಾಕ್ಷನ್ಗೆ ಸೊ E0 ಸೆಲ್ ಎಷ್ಟು ಹಾಗಾದರೆ 0.325 ಅಂದರೆ Cu2+ Cu ಆಗೋಕ್ಕೆ ಎಷ್ಟು ಬರುತ್ತೆ 0.325 ವೋಲ್ಟ್ ಬರುತ್ತೆ. ಓಕೆ ಸೊ ಇದು ಆಪ್ಷನ್ ಯಾವುದು? ರೈಟ್ ಆಪ್ಷನ್ ಇಸ್ ಬಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ತುಂಬ ಲಾಂಗ್ ಕ್ವಶನ್. ಫಸ್ಟ್ ಸ್ವಲ್ಪ ಓದಿ ನಿಮ್ಗೆ ಏನು ಗೊತ್ತಾಗ್ತದೆ. ಫಸ್ಟ್ ಕಂಟಿನ್ಯೂಸ್ ಓದಿ ಕಂಪ್ಲೀಟು. ಜಿಂಕ್ ಇದ್ದಿದ್ದು ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಸಲ್ಫೇಟ್ ಇದು ಕಾಪರ್ ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ 0.01 ಆ್ಯಂಡ್ ಕಾಪರ್ ಕೊಟ್ಟಿದ್ದಾರೆ 1 ಮೋಲಾರ್ ಅಂತ. ಸೊ ಇಲ್ಲಿ ಈಗ ಕರೆಕ್ಟಾಗಿ ಗೆಸ್ ಮಾಡಬೇಕು ನೀವು. ಹೇಗೆ ಅಂತಂದರೆ ನೋಡಿ ಮಕ್ಕಳ, ಫಸ್ಟ್ ಇಲ್ಲಿ 0.01 ಮೋಲರ್ ಇದೆ, 1 ಮೋಲರ್ ಇದೆ ಜಿಂಕ್ ಮತ್ತು ಕಾಪರ್ದು. ದ EMF ಡೈನಲ್ ಸೆಲ್ ಇಸ್ E1 ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಗೊತ್ತಿಲ್ಲ, E1 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವಿನ್ ದ ಕಾನ್ಸಂಟ್ರೇಷನ್ ಆಫ್ ಜಿಂಕ್ ಸಲ್ಫೇಟ್ ಚೇಂಜ್ ಟು 1 ಮೋಲರ್ ಆ್ಯಂಡ್ ಕಾಪರ್ ಸಲ್ಫೇಟ್ ಚೇಂಜ್ ಟು 0.01. ಈಗ ಜಿಂಕು 0.01 ಇದ್ದಿದ್ದು 1 ಆಗುತ್ತೆ, ಕಾಪರ್ 1 ಇರೋದು 0.01 ಆಗುತ್ತೆ. ಹಾಗಿದ್ದಾಗ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಷ್ಟು E2 EMF ಅನ್ನೋದು E2 ಆಗಿ ಚೇಂಜ್ ಆಗುತ್ತೆ.
ದೆನ್ ಫ್ರಮ್ ದ ಫಾಲೋಯಿಂಗ್ ವಿಚ್ ಒನ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ E1 and E2 ಇಸ್ ಗ್ರೇಟರ್. E1 E2 ಅಂದರೆ ಯಾವುದು ಗ್ರೇಟರ್ ಬರುತ್ತೆ ಇಲ್ಲ ಯಾವುದು ಲೆಸರ್ ಬರುತ್ತೆ ಅಂತ ಹೇಳಬೇಕು. ಈಗ E1 ಮತ್ತು E2 ಮಧ್ಯೆ ರಿಲೇಷನ್ಶಿಪ್ನ ತೋರಿಸಬೇಕು ಅಂದರೆ EMF. ಓಕೆ, ಸೊ ಹಾಗಿದ್ದಾಗ ಯಾವ ರೀತಿ ಮಾಡೋಣ? ಈಗ ಫಸ್ಟ್ ರಿಯಾಕ್ಷನ್ ನೋಡಿ E1 ಅಂತ ತಗೊಳ್ಳೋಣ. E1 ಅಲ್ಲಿ E0 ಸೆಲ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಇದು ಜಿಂಕ್ ಮತ್ತು ಕಾಪರ್ದು. ಸೊ ಗೊತ್ತಿದೆ, ಯೂಶಲಿ ನಮ್ಗೆ 1.1 ಅಂತ ಗೊತ್ತಿದೆ, ಅದನ್ನು ಬೇಕಾದ್ರೆ ಮಾಡ್ಬೋದು, ಮಾಡೋಣ ನೆಕ್ಸ್ಟ್ ಟೈಮಲ್ಲಿ. ಸೊ ಮೈನಸ್ 0.059 ಡಿವೈಡ್ ಬೈ 2 ಗೊತ್ತಿದೆ ಯಾಕೆ ಅಂತ, ಲಾಗ್ ಆಫ್ Zn2 ಪ್ಲಸ್ ಬೈ Cu2 ಪ್ಲಸ್. ಓಕೆ, ಆ್ಯನೋಡ್ ಬೈ ಕ್ಯಾಥೋಡ್ ಅಂತ ತೊಗೊಂಡಿದ್ವಿ, ಗೊತ್ತಿದೆ ಯಾಕೆ ಅಂತ. ಸೊ ನೆಕ್ಸ್ಟ್ ಫೈನಲಿ E0 ಸೆಲ್ ಈಸ್ ಈಕ್ವಲ್ ಟು 0.059 ಬೈ 2 ಇಂಟು ಲಾಗ್ ಆಫ್ ಕಾನ್ಸಂಟ್ರೇಷನ್ ಎಷ್ಟು 0.01 ಡಿವೈಡ್ ಬೈ 1. ಹಾಗಾದ್ರೆ 0.01 ಅಂದರೆ ಏನಾಗುತ್ತೆ? 0.01 ನೀವು 1 × 10⁻⁻² ಅಂತ ಮಾಡ್ಬೋದು. ಹಾಗಾದ್ರೆ ಲಾಗ್ ಆಫ್ ಅಂತ ಏನು ಬರುತ್ತೆ? ಇಲ್ಲಿ ನಿಮ್ಗೆ ಬರೋದು 2 ಕ್ಯಾನ್ಸಲ್ ಔಟ್ ಆಗುತ್ತೆ. ಕ್ಯಾನ್ಸಲ್ ಔಟ್ ಆದರೆ ಫೈನಲ್ ನಿಮಗೆ E0 ಸೆಲ್ ಅಂದರೆ ಎಷ್ಟು ಬರುತ್ತಪ್ಪ? E0 ಸೆಲ್ ಪ್ಲಸ್ ಮೈನಸ್ ಪ್ಲಸ್ ಬರುತ್ತೆ. ಸೊ ಪ್ಲಸ್ ಬಂದರೆ 0.059 ಬರುತ್ತೆ. ಯಾಕೆ ಅಂತ ಗೊತ್ತಾಗ ಹೇಗೆ ಮಾಡಿದೆ ಅಂತ. ಸೊ 1 × 10⁻² ಆಗುತ್ತೆ. ಸೊ -2 × log 10 ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಫೈನಲಿ E0 ಸೆಲ್ ಪ್ಲಸ್ 0.059 ಬರುತ್ತೆ. ನೆಕ್ಸ್ಟು E2 ಬರೋಣ. E2 ಏನಾಗುತ್ತೆ? E0 ಸೆಲ್ ಮೈನಸ್ 0.059 ಡಿವೈಡ್ ಬೈ 2. Zn2 ಪ್ಲಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ? 1 ಮೋಲಾರ್ ಆಗುತ್ತೆ. ಲಾಗ್ ಆಫ್ 1 ಕಾಪರ್ದು ಏನಾಗುತ್ತೆ? 0.01 ಆಗುತ್ತೆ. ಸೊ ಹಾಗಾದ್ರೆ ಏನಾಗುತ್ತೆ? 10⁻⁻², ಮೈನಸ್ ಇರೋದು ಮೇಲೆ ಹೋದರೆ 10⁻+2 +2 ಅಂದರೆ 2 ಕ್ಯಾನ್ಸಲ್ ಹೋದರೆ ಏನು ಉಳಿಯುತ್ತೆ? ಫೈನಲ್ ನಮ್ಮ ಬರೋದು ಈಕ್ವೇಷನ್ E0 ಸೆಲ್ ಈಸ್ ಈಕ್ವಲ್ ಟು ಮೈನಸ್ 0.059. ಸೊ ಈಗ ಯಾವ ಗ್ರೇಟರ್ ವ್ಯಾಲ್ಯೂ? ಇದು ಗ್ರೇಟರ್ ವ್ಯಾಲ್ಯೂ, ಇದು ಗ್ರೇಟರ್ ವ್ಯಾಲ್ಯೂನಾ? ಸೊ E1 ಇಸ್ ಗ್ರೇಟರ್ ದೆನ್ E2. ಓಕೆ, E1 ಇಸ್ ಗ್ರೇಟರ್ ದೆನ್ E2 ಎರಡು ನೋಡಿ ಬೇಕಾದ್ರೆ. ಇಲ್ಲ ಅಂದರೆ ಡೇನಿಯಲ್ ಸೆಲ್ದು ಗೊತ್ತಿದೆ ಎಷ್ಟು? ಡೇನಿಯಲ್ ಸೆಲ್ 1.1, ಸುಮ್ಮನೆ ಅಪ್ರಾಕ್ಸಿಮೇಟ್ಲಿ ಮಾಡೋಣ. 1.1 ವೋಲ್ಟ್ ಪ್ಲಸ್ 0.059 ಆ್ಯಂಡ್ 1.1 ಮೈನಸ್ 0.059 ಎಷ್ಟು ಬರುತ್ತೆ ಚೆಕ್ ಮಾಡಿ. ಓಕೆ, 1.1 ಪ್ಲಸ್ 0.059 ದಿಸ್ ಇಸ್ 1.16 ಆ್ಯಂಡ್ 1.1 ಮೈನಸ್ 0.059. ಸೊ ಅದೆಷ್ಟು ಬರುತ್ತೆ? 1.041 ವೋಲ್ಟ್ ಬರುತ್ತೆ. ಯಾವುದು ಕಡಿಮೆ ವ್ಯಾಲ್ಯೂ? E1 ಇಸ್ ಗ್ರೇಟರ್ ದೆನ್ E2. ಗೊತ್ತಾಯ್ತಲ್ಲ ಹೇಗೆ ಅಂತ? ನಾನು ಗಿಡೇನ್ಸಲ್ಲಿ 1.1 ವೋಲ್ಟ್ ಅದು ಗೊತ್ತಿದೆ, ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ ಸುಮ್ಮನೆ. ಸೊ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಷ್ಟಿದೆ? 1.16 ಬರುತ್ತೆ, ಇದು 1.041 ಬರುತ್ತೆ. ಇಲ್ಲ ಈ ರಿಲೇಷನ್ ಹೇಳೋದಾದರೆ ಈ ರಿಲೇಷನ್ ಪ್ಲಸ್ ಇದೆ, ಅಲ್ಲಿ ಮೈನಸ್ ಇದೆ, ಇಲ್ಲೂ ಗೊತ್ತಾಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 1.116 1.04. ಸೊ ಹಾಗಾದ್ರೆ E1 ಇಸ್ ಗ್ರೇಟರ್ ದೆನ್ E2. ಸೊ ಯಾವುದಿದೆ ಹಾಗಾದರೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. E1 ಇಸ್ ಗ್ರೇಟರ್ ದೆನ್ E2 ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅರ್ಥ ಕಂಪ್ಲೀಟು ನೋಟ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಅರ್ಥ ಆಯಿತು ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬೇಸ್ಡ್ ಆನ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್. ಓಕೆ, ಕಂಡಕ್ಟೆನ್ಸ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ಓಕೆ, ಕಂಡಕ್ಟಿವಿಟಿ ಅಂತ ಬಂದಾಗ, ಕಂಡಕ್ಟೆನ್ಸ್ ಅಂತ ಬಂದಾಗ, ಕಂಡಕ್ಟೆನ್ಸ್ ಅನ್ನೋದು ಇಟ್ ಇಸ್ ಇನ್ಕ್ರೀಸಸ್ ಎಸ್ ದ ನಂಬರ್ ಆಫ್ ಅಯಾನ್ಸ್ ಇನ್ಕ್ರೀಸಸ್. ಡೈಲ್ಯೂಷನ್ ಮಾಡಿದಾಗ ಯಾವುದು ಇನ್ಕ್ರೀಸ್ ಆಗುತ್ತೆ? ಡೈಲ್ಯೂಷನ್ ಮಾಡಿದಾಗ ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಕಂಡಕ್ಟಿವಿಟಿ ಇಟ್ ಡಿಕ್ರೀಸಸ್ ಆನ್ ಡೈಲ್ಯೂಷನ್. ಡೈಲ್ಯೂಷನ್ ಜೊತೆ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಎಕ್ಸ್ಪ್ಲನೇಷನ್ಗಳೆಲ್ಲ ಗೊತ್ತಿದೆ ನಿಮಗೆ. ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಬಟ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಈಕ್ವಲೆಂಟ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್. ಗೊತ್ತಿರಬೇಕು ಮಕ್ಕಳ. ಈಕ್ವಲೆಂಟ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ದ ಡೈಲ್ಯೂಷನ್. ಅದು ಚೆನ್ನಾಗಿ ಗೊತ್ತಿರಲಿ. ಹಾಗಿದ್ದಾಗ ನಿಮಗೆ ಕಂಡಕ್ಟೆನ್ಸ್ ಗೊತ್ತು, ಕಂಡಕ್ಟಿವಿಟಿ ಗೊತ್ತು, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆ್ಯಂಡ್ ಮೋಲಾರ್ ಕಂಡಕ್ಟೆನ್ಸ್. ಇದ್ರ ಮೇಲೆ ಪ್ರಾಬ್ಲಮ್ಸು ಅರೈಸ್ ಆಗ್ಬೋದು ನಿಮಗೆ. ಆ್ಯಂಡ್ ಆಲ್ಸೋ ಕೋಲ್ಡ್ ರಶ್ ಲಾ ಮೇಲೂ ಕೂಡ ನಿಮಗೆ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ಬೋದು. ಓಕೆ, ಸೊ ಫಸ್ಟ್ ಈಗ ಈ ಕ್ವಶನ್ ನೋಡಿ, ನಿಮ್ಗೆ ಏನು ಕ್ವಶನ್ ಅರ್ಥ ಆಗುತ್ತೆ? ಥಿಯರಿ ಅರ್ಥ ಆಗಿದೆ ಗೊತ್ತಾಗ್ಬೋದು. ಕ್ವಶನ್ನ ನೋಡಿ ಕರೆಕ್ಟಾಗಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಕರೆಕ್ಟ್ ಕಾನ್ಸೆಪ್ಟ್ ಗೊತ್ತಿರೋ ಅರ್ಥ ಮಾಡ್ಕೋಬೋದು. ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಡೈಲ್ಯೂಷನ್. ಎಸ್, ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಡೈಲ್ಯೂಷನ್ ಆ ಇನ್ಕ್ರೀಸ್ ಆಗ್ತಾ ಏನಾಗ್ತಾ ಇರುತ್ತೆ? ಸೊ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಅಂದರೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಇರುತ್ತೆ ಡೈಲ್ಯೂಷನ್ ಪ್ರಕಾರ. ಆ್ಯಂಡ್ ಆಪ್ಷನ್ ಬಿ ಈಕ್ವಲೆಂಟ್ ಕಂಡಕ್ಟಿವಿಟಿ ಆ್ಯಂಡ್ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ವಿತ್ ಡೈಲ್ಯೂಷನ್. ಓಕೆ, ನಂಬರ್ ಆಫ್ ಅಯಾನ್ಸ್ ಏನಾಗುತ್ತೆ? ಸೊ ಪರ್ ಯೂನಿಟ್ ವಾಲ್ಯೂಮ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಈಕ್ವಲೆಂಟ್ ಕಂಡಕ್ಟಿವಿಟಿ, ಮೋಲಾರ್ ಕಂಡಕ್ಟಿವಿಟಿ ಬರೋದು 1 ಮೋಲ್ ಆಫ್ ಎಲೆಕ್ಟ್ರೋಲೈಟ್ ಅಂದ್ಬಿಟ್ಟು. ಸೊ 1 ಮೋಲ್ ಅಂತ ಬಂದಾಗ ಏನಾಗುತ್ತೆ? ಸೊ ಇಲ್ಲಿ ಡೈಲ್ಯೂಷನ್ ಆಗ್ತಾ ಈಕ್ವಲೆಂಟ್ ಕಂಡಕ್ಟೆನ್ಸ್ ಆ್ಯಂಡ್ ಮೋಲಾರ್ ಕಂಡಕ್ಟೆನ್ಸ್ ಇನ್ಕ್ರೀಸಸ್. ಯಾಕೆ ರೀಸನ್ಸ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಸೊ ನೆಕ್ಸ್ಟು ಇದು molar conductivity at infinite dilution for a weak electrolyte cannot be found by extrapolation of the graph between kept and concentration to 0 concentration. ಇದು ಕೂಡ ಕರೆಕ್ಟ್. ಯಾಕೆ ಅಂತ ಗೊತ್ತಿದೆ. ಸೊ ವೀಕ್ ಎಲೆಕ್ಟ್ರೋಲೈಟ್ಗೆ cannot be found by extrapolation of the graph between kept and concentration to 0 concentration. ಸೊ ನೀವು ಇನ್ಫಿನಿಟ್ ಡೈಲ್ಯೂಷನ್ ಸಿಗೋದು ಆವಾಗ ಎಕ್ಸ್ಟ್ರಾಪೋಲೇಟ್ ಮಾಡಿದಾಗ ಒಂದು ಗ್ರಾಫ್ನ. ಓಕೆ, ಎಕ್ಸ್ಟ್ರಾಪೋಲೇಟ್ ಮಾಡಿದಾಗ ಏನಾಗುತ್ತೆ? ನಿಮಗೆ ಇನ್ಫಿನಿಟ್ ಡೈಲ್ಯೂಷನ್ ಸಿಗುತ್ತೆ. ಬಟ್ ವೀಕ್ ಎಲೆಕ್ಟ್ರೋಲ್ ಕ್ಯಾನಾಟ್ ಬಿ ಫೌಂಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಬೈ ಎಕ್ಸ್ಟ್ರಾಪೋಲೇಷನ್ ಅಂದ್ಬಿಟ್ಟು. ಯಾಕಂದರೆ ಅಲ್ಲಿ ಕೊಡೋದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ನಾವು ಎಕ್ಸ್ಟ್ರಾಪೋಲೇಟ್ ಮಾಡ್ತೀವಿ. ಓಕೆ,
ಬಟ್ ವೀಕ್ ಎಲೆಕ್ಟ್ರೋಲೈಟ್ ಆಗುತ್ತೆ ಒಂದು ಸ್ಲೋಪ್ ಬರೀತೀವಿ ಕರೆಕ್ಟಾ, ಒಂದು ಸ್ಲೋಪ್ನ ಬರಿತೀವಿ ಯಾವ ರೀತಿ. ಸೊ ವೀಕ್ ಎಲೆಕ್ಟ್ರೋಲೈಟ್ ಅಂದಾಗ ನೋಡಿ ಮಕ್ಕಳ ಕರೆಕ್ಟಾಗಿ. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತಂದರೆ ನೀವು ಈ ರೀತಿ ಬರೀತೀರಿ, ಓಕೆ, ಈ ರೀತಿ ಇದು ಎಕ್ಸ್ಟ್ರಾಪೋಲೇಟ್ ಮಾಡ್ತೀವಿ. ಬಟ್ ವೀಕ್ ಎಲೆಕ್ಟ್ರೋಲೈಟ್ ಅಂದರೆ ಸೊ ಇಲ್ಲಿ ನಾವು ಕೆಪ್ ಎಮ್ ಇನ್ಫಿನಿಟಿ ಸಿಗಲ್ಲ, ಅಂದರೆ ಇನ್ಫೈನೈಟ್ ಸೊಲ್ಯೂಷನ್ ಸಿಗಲ್ಲ, ನಾವು ಕಾಲ್ಡ್ರಾಸ್ ಲಾನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಿದ್ದಾಗ ಕೆಪ್ ಇನ್ಫಿನಿಟಿ ಫಾರ್ ವೀಕ್ ಎಲೆಕ್ಟ್ರೋಲೈಟ್ ಕೆನಾಟ್ ಬಿ ಫೌಂಡ್ ಬೈ ಎಕ್ಸ್ಟ್ರಾಪೋಲೇಷನ್ ಆಫ್ ಅ ಗ್ರಾಫ್. ಎಕ್ಸ್ಟ್ರಾಪೋಲೇಟ್ ಮಾಡಿದ್ರೆ ಸಿಗಲ್ಲ, ಬಟ್ ಅದು ಸಿಗೋದು ಅದಕ್ಕೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಮಾತ್ರ. ಓಕೆ, ಮೋಲಾರ್ ಕನೆಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಸಿಗೋದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ, ಬಟ್ ವೀಕ್ ಎಲೆಕ್ಟ್ರೋಲೈಟ್ ಸಿಗಲ್ಲ, ಅದು ಕೂಡ ಸರಿ. ಓಕೆ, ಕೆನಾಟ್ ಬಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ, ಮೋಲಾರ್ ಕನೆಕ್ಟಿವಿಟಿ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ increases with dilution because ionization increases with dilution. This is wrong. ಯಾಕೆ? ಮೋಲಾರ್ ಕನೆಕ್ಟಿವಿಟಿ ಆಫ್ ವೀಕ್ ಎಲೆಕ್ಟ್ರೋಲೈಟ್ increases with dilution as the ionization increases. ವೀಕ್ ಎಲೆಕ್ಟ್ರೋಲೈಟು ಪಾರ್ಷಿಯಲ್ ಅಯೋನೈಸ್ ಆಗಿರುತ್ತೆ, ಡೈಲ್ಯೂಷನ್ ಮಾಡ್ತಾ ಮಾಡ್ತಾ ಏನು ಅಯೋನೈಸೇಷನ್ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಕಂಡಕ್ಟಿವಿಟಿ ಮೋಲಾರ್ ಕನೆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟಲ್ಲಿ ಆಲ್ರೆಡಿ ಕಂಪ್ಲೀಟ್ ಅಯೋನೈಸೇಷನ್ ಆಗಿರುತ್ತೆ, ಕಂಪ್ಲೀಟ್ ಡಿಸೋಸಿಯೇಷನ್ 100% ಡಿಸೋಸಿಯೇಷನ್ ಆಗಿರುತ್ತೆ. ಹಾಗಿದ್ದಾಗ ಇಲ್ಲಿ ನೀವು ಡೈಲ್ಯೂಷನ್ ಮಾಡ್ತಾ 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 ಅಯೋನೈಸೇಷನ್ ಇನ್ಕ್ರೀಸ್ ಆಗಲ್ಲ, ಅಯೋನೈಸೇಷನ್ ರಿಮೈನ್ಸ್ ಕಾನ್ಸ್ಟೆಂಟ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಂಪ್ಲೀಟ್ ಆಗಿರುತ್ತೆ ಅಲ್ಲಿ. ಸೊ ಹಾಗಿದ್ದಾಗ ಏನಾಗುತ್ತೆ, ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ದಿಸ್ ಇಸ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್, ನಾಟ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಸೊ ಇದು ಕೊಟ್ಟಿರೋ ಆಪ್ಷನ್ ಯಾವುದು? ವೀಕ್ ಎಲೆಕ್ಟ್ರೋಲೈಟ್ಗೆ, ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ಇನ್ಕರೆಕ್ಟ್ ಆಪ್ಷನ್. ಓಕೆ, ಇನ್ಕರೆಕ್ಟ್ ಯಾವುದು? ಆಪ್ಷನ್ ಡಿ ಅಂತ ಹೇಳ್ಬೋದು. ಯಾಕೆ ಅಂತ ಗೊತ್ತಾಗಿದೆ ನಿಮಗೆ. ಸೊ ನೆಕ್ಸ್ಟ್ ಒನ್, the correct order of equivalent conductance at infinite dilution of lithium chloride, sodium chloride and potassium chloride. So equivalent conductance at infinite dilution ಕರೆಕ್ಟಾಗಿ ಕ್ವಶನ್ನ ನೋಡಿ. ಓಕೆ, ಯಾವುದು ಸಾಲ್ಟ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಗಮನಿಸಿ. ಓಕೆ, ಅಲ್ಲಿ ಈಕ್ವಲೆಂಟ್ ಕಂಡಕ್ಟರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಅಯಾನ್ಸ್ಗಳನ್ನ ಕೊಟ್ಟಿದ್ದಾರೆ, ಲಿಥಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಪೊಟ್ಯಾಷಿಯಂ ಕ್ಲೋರೈಡ್. ಸೊ ಈಗ ನಾವು ಹೇಗೆ ಹೇಳ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಡೈಲ್ಯೂಷನ್ ಅಂತಂದ್ರೇನು? ಡೈಲ್ಯೂಷನ್ ಅಂದರೆ ಹೈಡ್ರೇಷನ್ ಆಗ್ತಿದೆ ಅಂತ, ಅಯಾನ್ಸ್ ಹೈಡ್ರೇಷನ್ ಆಗ್ತದೆ. ಹಾಗಾದ್ರೆ ಹೈಡ್ರೇಷನ್ ಯಾವುದಕ್ಕೆ ಜಾಸ್ತಿ? ಯಾವುದಕ್ಕೆ ಸೈಜ್ ಕಡಿಮೆ ಇರುತ್ತೆ ಅದಕ್ಕೆ ಹೈಡ್ರೇಷನ್ ಜಾಸ್ತಿ ಅಂತ ಹೇಳ್ಬೋದು. ಹೈಡ್ರೇಟ್ ಆಗುತ್ತೆ ಬೇಗ ಅಂತ. ಹೈಡ್ರೇಟ್ ಆದರೆ ಅದು ಲಾರ್ಜರ್ ಸೈಜ್ ಅಯಾನ್ ಆಗುತ್ತೆ. ಸೊ ಆಗ ಮೊಬಿಲಿಟಿ ಇರುತ್ತಾ? ಫಾರ್ ಎಕ್ಸಾಂಪಲ್ ಈಗ ಈಕ್ವಲೆಂಟ್ ಕಂಡಕ್ಟೆನ್ಸ್, ಓಕೆ, ಈಕ್ವಲೆಂಟ್ ಕಂಡಕ್ಟೆನ್ಸು ಇಟ್ ಇಸ್ ಡಿಪೆಂಡ್ಸ್ ಆನ್, ಓಕೆ, ಇಟ್ ಡಿಪೆಂಡ್ಸ್ ಆನ್ ಅಯಾನಿಕ್ ಮೊಬಿಲಿಟಿ. ಅಯಾನಿಕ್ ಮೂಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾದರೆ ಯಾವ ಒಂದು ಅಯಾನು ಲೈಟರ್ ಇರುತ್ತೆ ಅದು ಹೇಳ್ಬೋದು ನಾವು ಅಯಾನಿಕ್ ಮೊಬಿಲಿಟಿ ಜಾಸ್ತಿ. ಅಯಾನಿಕ್ ಮೊಬಿಲಿಟಿ ಜಾಸ್ತಿ ಇದೆ ಅಂದರೆ ಏನು? ನಮಗೆ ಈಕ್ವಲೆಂಟ್ ಕಂಡಕ್ಟೆನ್ಸ್ ಜಾಸ್ತಿ ಅಂತ ಹೇಳ್ಬೋದು. ಆದರೆ ಯಾವುದಕ್ಕೆ ಮೊಬಿಲಿಟಿ ಜಾಸ್ತಿ ಇರುತ್ತೆ? ಫಾರ್ ಎಕ್ಸಾಂಪಲ್ ಈಗ ಹೈಡ್ರೇಷನ್ ಅಂತ ಬಂದಾಗ ಹೈಡ್ರೇಷನ್ ಯಾವುದಕ್ಕೆ ಜಾಸ್ತಿ? ಆ್ಯಸ್ ದ ಸೈಜ್ ಡಿಕ್ರೀಸಸ್ ಹೈಡ್ರೇಷನ್ ಇನ್ಕ್ರೀಸಸ್. ಹೈಡ್ರೇಟ್ ಜಾಸ್ತಿ ಬೇಗ ಆಗೋದು ಯಾವುದು? ಸೈಜ್ ಯಾವುದು ಕಡಿಮೆ ಇರುತ್ತೆ ಅದು. ಹಾಗೆ ಇಲ್ಲಿ ಕೊಟ್ಟಿರೋದು ಆಲ್ಕಲಿ ಮೆಟಲ್ಸ್, ಲಿಥಿಯಂ ಪ್ಲಸ್ ಆ್ಯಂಡ್ ಸೋಡಿಯಂ ಪ್ಲಸ್ ಆ್ಯಂಡ್ ಕೆ ಪ್ಲಸ್. ಇದೇನಿದು ಆರ್ಡರ್ ಬರ್ದಿರೋದು, ಇದು ಹೈಡ್ರೇಷನ್ ಆಗೋ ಪ್ರೋಸೆಸ್ ಯಾವುದಕ್ಕೆ ಜಾಸ್ತಿ? ಲಿಥಿಯಂ ಪ್ಲಸ್ ಜಾಸ್ತಿ, ಸೋಡಿಯಂ ಪ್ಲಸ್ ಕಡಿಮೆ, ಪೊಟ್ಯಾಷಿಯಂ ಪ್ಲಸ್ ಇನ್ನೂ ಕಡಿಮೆ. ಹಾಗಾದರೆ ಯಾವುದು ಬೇಗ ಹೈಡ್ರೇಟ್ ಆಗುತ್ತೆ ಅದ್ರ ಸೈಜ್ ಸ್ವಲ್ಪ ಅದು ಲಾರ್ಜರ್ ಅಂತ ಹೇಳಿದ್ರೆ ಹೆವಿಯರ್ ಅಂತ ಅನ್ಕೊಳ್ಳೋಣ. ಓಕೆ, ಯಾವುದು ಬೇಗ ಹೈಡ್ರೇಟ್ ಆಗುತ್ತೆ ದಿಸ್ ಬಿಕಮ್ಸ್ ಹೆವಿಯರ್ ಆಗೋಗುತ್ತೆ. ಹಾಗಿದ್ದಾಗ ಮೊಬಿಲಿಟಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಈಗ 100 kg ಒಬ್ಬ ಇರೋನು, 80 kg ಇರೋನು, 60 kg ಇರೋನು, ಯಾರು ಸ್ಪೀಡಾಗಿ ಮೂವ್ ಆಗ್ತಾನೆ? ಯಾರು ವೇಟ್ ತುಂಬ ಕಡಿಮೆ ಇರ್ತಾನೆ ಅವ್ನು ಬೇಗ ಮೂವ್ ಆಗ್ತಾನೆ, ಸ್ಟಾರ್ಟ್ ಆಗ್ತಾನೆ. ಹಾಗೆ ವೇಟ್ ಜಾಸ್ತಿ ಏನಾಗುತ್ತಾನೆ ಮೂವ್ ಆಗೋದು ತುಂಬ ಕಷ್ಟ. ಹಾಗಿದ್ದಾಗ ಇಲ್ಲೇನಾಗುತ್ತೆ? ಲಿಥಿಯಂ ಪ್ಲಸ್ ಆ್ಯಕ್ಚುಲಿ ಸೈಜ್ ಕಡಿಮೆ, ಬಟ್ ಹೈಡ್ರೇಟ್ ಆದಾಗ ಏನಾಗುತ್ತೆ? ಬೇಗ ಹೆವಿಯರ್ ಆಗುತ್ತೆ. ಯಾಕೆ ಇದು ಬೇಗ ಹೈಡ್ರೇಟ್ ಆಗುತ್ತೆ? ಬಿಕಾಸ್ ಸೈಜ್ ಕಡಿಮೆ. ಹಾಗಿದ್ದಾಗ ಈಕ್ವಲ್ ಕಂಡಕ್ಟೆನ್ಸ್ ಅನಿಮಲ್ ಪ್ರೊಪೋರ್ಷನಲ್ ಡೈರೆಕ್ಟ್ಲಿ ಅಂತಂದರೆ ಇಲ್ಲಿ ಅಯೋನಿಕ್ ಮೊಬಿಲಿಟಿ ಜಾಸ್ತಿ ಇರೋದು ಅದಕ್ಕೆ ಕೆ ಪ್ಲಸ್ ಹ್ಯಾಸ್ ಹೈಯರ್ ಮೊಬಿಲಿಟಿ ದೆನ್ ಎನ್ ಎ ಪ್ಲಸ್ ಇಸ್ ಗ್ರೇಟರ್ ದೆನ್ ಯಾವುದು? ಲಿಥಿಯಂ ಪ್ಲಸ್. ದಿಸ್ ಇಸ್ ಅಯೋನಿಕ್ ಮೊಬಿಲಿಟಿ. ಯಾಕೆ? ಇಲ್ಲಿ ಹೈಡ್ರೇಟೆಡ್ ಬರೀತಾರೆ ನಾನು, ಇದೆಲ್ಲ ಹೈಡ್ರೇಟೆಡ್ ಫಾರ್ಮ್ ಇರೋದ್ರಿಂದ ಅಯೋನಿಕ್ ಮೊಬಿಲಿಟಿ ಜಾಸ್ತಿ ಯಾವುದಕ್ಕೆ? ಕೆ ಪ್ಲಸ್ಗೆ. ಇದು ಯಾವುದಿದ್ದು? ಹೈಡ್ರೇಷನ್ ಇರೋದು ಯಾವುದಕ್ಕೆ? ಲಿಥಿಯಂ ಪ್ಲಸ್ಗೆ ಜಾಸ್ತಿ. ಸೊ ಇಲ್ಲಿ ಹೈಡ್ರೇಟ್ ಆದಮೇಲೆ ಹೆವಿಯರ್ ಆಗೋಗುತ್ತೆ, ಹಾಗಾಗಿ ಅಯೋನಿಕ್ ಮೊಬಿಲಿಟಿ ಕಡಿಮೆ. ಹಾಗೆ ಯಾವುದಕ್ಕೆ ಜಾಸ್ತಿ ಇರುತ್ತೆ? ಈಕ್ವಲ್ ಕಂಡಕ್ಟೆನ್ಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಯೋನಿಕ್ ಮೊಬಿಲಿಟಿ ಅಂದರೆ ಸೊ ಕೆ ಪ್ಲಸ್ಗೆ ಅಯೋನಿಕ್ ಮೊಬಿಲಿಟಿ ಜಾಸ್ತಿ. ಆವಾಗ ಹೈಡ್ರೇಷನ್ ಆದಾಗ ಹೇಳ್ತಾ ಇರೋದು ಮಾತ್ರ. ಸೊ ಹಾಗಿದ್ದಾಗ ಯಾವ ಆಪ್ಷನ್ ಆಗುತ್ತೆ? ಸೊ ಕೆ ಪ್ಲಸ್ ಇರೋದು ನೋಡಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದು? ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅರ್ಥ ಗೊತ್ತಾಗಬೇಕು ನಿಮಗೆ. ದಿಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಅಯೋನಿಕ್ ಮೊಬಿಲಿಟಿ. ಅಯೋನಿಕ್ ಮೊಬಿಲಿಟಿ ಇನ್ ಟರ್ನ್ ಡಿಪೆಂಡ್ಸ್ ಆನ್ ದ ಸೈಜ್ ಅಂದರೆ ಸ್ಪೀಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೈಡ್ರೇಷನ್ ಮಾಡೋದ್ರಿಂದ ಹೈಡ್ರೇಷನ್ ಮಾಡೋದು ದಿಸ್ ಬಿಕಮ್ಸ್ ಹೆವಿಯರ್ ಆಯಿತು ಅಂದರೆ ಅಯೋನಿಕ್ ಮೊಬಿಲಿಟಿ ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಕೆ ಪ್ಲಸ್ಸು ಲೈಟರ್ ಹೈಡ್ರೇಟ್ ಆದ್ರೂ, ಯಾಕಂದ್ರೆ ಸೈಜ್ ಜಾಸ್ತಿ ಇದೆ ಅದಕ್ಕೆ, ಹಾಗಾಗಿ ಲೈಟರ್ ಆಗುತ್ತೆ ಹೈಡ್ರೇಟ್ ಆದರೂ ಕೂಡ. ಸೊ ಹಾಗಿದ್ದಾಗ ಅದಕ್ಕೆ ಮೊಬಿಲಿಟಿ ಜಾಸ್ತಿ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಕೋಲ್ಡ್-ರೋಶ್ ಲಾ. ಓಕೆ, the ionic conductance of aluminum 3+ and sulfate at infinite dilution are x and y per ohm centimeter square per mole respectively. If cold-Roche law is valid, then molar conductance of aluminum sulfate. Aluminum sulfate molar conductance ಕೇಳಿದ್ದಾರೆ. So aluminum sulfate ಏನಾಗುತ್ತೆ? Al2SO4 thrice ಇರೋದು it becomes 2Al 3+ and 3SO4 2-. ಈ ರೀತಿ ಆಗುತ್ತಾ? ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ನಾವು ಕೋಲ್ಡ್-ರೋಶ್ ಲಾನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಕೆಪ್ಎಮ್ is equal to ಏನಾಗುತ್ತೆ? Kpm of aluminum sulfate is equal to aluminum 3+ plus
ಸಲ್ಫೇಟ್. ಸೊ ಇದನ್ನು ಬರೀಬೋದು ಈ ರೀತಿ. ಸೊ ಎಷ್ಟಿದೆ ಇಲ್ಲಿ 3 ಇದೆ ಆ್ಯಂಡ್ ಇದು 2 ಇದೆ. ಸೊ ಹಾಗಾದ್ರೆ ಏನು ಬರುತ್ತೆ ಇಲ್ಲಿ? ಸೊ ಅಲ್ಯೂಮಿನಿಯಂ 3+ ಏನು ತೊಗೊಂಡಿದ್ದಾರೆ? ಎಕ್ಸ್ ಅಂತ ತೊಗೊಂಡಿದ್ದಾರೆ. ಹಾಗಾಗಿ ಇಟ್ ಇಸ್ 2x ಪ್ಲಸ್ ಇದನ್ನು y ಅಂತ ತೊಗೊಂಡಿದ್ದಾರೆ 3y. ಸೊ ಏನು ಬರುತ್ತೆ? 2x + 3y. ಇದು ಕೋಲ್ಡ್ ರೋಸ್ಟ್ ಅಪ್ಲೈ ಮಾಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ 2x + 3y ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತ ಗೊತ್ತಾಯಿತು. ಕೋಲ್ಡ್ ರೋಸ್ಟ್ಲ ಕರೆಕ್ಟಾಗಿ ಅಪ್ಲೈ ಮಾಡಿ ನಿಮಗೆ ಥಿಯರಿಲಿ ಚೆನ್ನಾಗಿ ಗೊತ್ತಾಗಿದೆ ಹೇಗೆ ಅಂತ ಇದು. ಸೊ ಕೆಪೆಮ್ನ ಬೇಕಂದ್ರೆ ಬರಿಬೋದು ಏನಂತ? ಇದನ್ನ ಈ ರೀತಿ ಬರಿತೀನಿ. ಯಾವ ರೀತಿ? ಹೀಗೆ ಫಾರ್ಮುಲಾ ಬರೋಣ. ಏನಂತ? ಮ್ಯೂ ಪ್ಲಸ್ ಆ್ಯಂಡ್ ಆಮ್ಲಾ ಪ್ಲಸ್ ಮ್ಯೂ ಮೈನಸ್ ಆ್ಯಂಡ್ ಲ್ಯಾಂಬ್ಡಾ ಮೈನಸ್. ಮ್ಯೂ ಪ್ಲಸ್ ಅಂದರೆ ನ್ಯೂ ಪ್ಲಸ್ ಅಂತಂದರೆ 2, ಎಷ್ಟು ಚಾರ್ಜಸ್ ಇದೆ? 2. ಲ್ಯಾಂಬ್ಡಾ ಪ್ಲಸ್ ಅಂದರೆ ಅಲ್ಯೂಮಿನಿಯಂ 3+ ವ್ಯಾಲ್ಯೂ, ಇದು ಮೋಲಾರ್ ಕನೆಕ್ಟಿವಿಟಿ ವ್ಯಾಲ್ಯೂ. ಆ್ಯಂಡ್ ನ್ಯೂ ಮೈನಸ್ ಅಂದರೆ 3 ಇದೆ ಚಾರ್ಜಸ್ಸು, 3 ಅಂತ ಬರೀತೀರಾ. ಸೊ ಲ್ಯಾಂಬ್ಡಾ ಮೈನಸ್ ಅಂತಂದರೆ ಅಲ್ಯೂಮಿನಿಯಂ 3+ ಎಷ್ಟಿದೆ ಮೋಲಾರ್ ಕನೆಕ್ಟಿವಿಟಿ? y ಅಂತ ಇದು ಕೊಟ್ಟಿದ್ದಾರೆ, ಇದು x ಅಂತ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ ದಿಸ್ ಇಸ್ ಬೇಸ್ಡ್ ಆನ್ ಕೋಲ್ಡ್ ರೋಸ್ಟ್ ಲಾ. ಸೊ ಕೋಲ್ಡ್ ರೋಸ್ಟ್ ಲಾ ಮೇಲೆ ಈ ರೀತಿ ಬರೀಬೋದು. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಕೋಲ್ಡ್ ರೋಸ್ಟ್ ಲಾ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಯಾವುದಂತಂದರೆ molar conductance of barium chloride, sulfuric acid and HCl at infinite dilution are x1, x2 and x3 respectively. So ಎರಡು respectively ಕೊಟ್ಟಿದ್ದಾರೆ. ಏನು? molar conductance of barium chloride, sulfuric acid and HCl. So x1, x2, x3 respectively. Equivalent conductance of barium sulfate at infinite dilution will be. ಸೊ ಈಗ ನಾವು ಫೈಂಡ್ ಮಾಡಬೇಕಾದ್ರೆ ಬೇರಿಯಂ ಸಲ್ಫೇಟ್ ಈಕ್ವಲೆಂಟ್ ಕಂಡಕ್ಟೆನ್ಸ್ ನಾವು ಫೈಂಡ್ ಮಾಡಬೇಕು. ಹಾಗಿದ್ದಾಗ ಸೊ ನಮ್ಗೆ ಫಾರ್ಮುಲಾ ಗೊತ್ತಿದೆ. ಕೆಪೆಮ್ ಆಫ್ ಬೇರಿಯಂ ಸಲ್ಫೇಟ್ ಈಸ್ ಈಕ್ವಲ್ ಟು ಬೇರಿಯಂ ಸಲ್ಫೇಟ್ ಬರಬೇಕು ಅಂದರೆ ಏನು ಮಾಡಬೇಕು? ಸೊ ಕೆಪೆಮ್ ಆಫ್ ಅಂದರೆ molar conductance of barium chloride ಪ್ಲಸ್ molar conductance of sulfuric acid ಮೈನಸ್ molar conductance of HCl. ಇದನ್ನು ಯಾಕೆ ಇಲ್ಲಿ ಮೈನಸ್ ಅಂತ ಬರದೆ? ಗೊತ್ತಿದೆ ನಮ್ಗೆ ಬೇಕಾಗಿರೋದು ಬೇರಿಯಂ ಮತ್ತು ಸಲ್ಫೇಟು, CL ಮತ್ತು ಹೆಚ್ಚು ಬೇಡ. ಹಾಗಿದ್ದಾಗ ಏನು ಮಾಡಿದ್ದೀನಿ? HCl ಅನ್ನು ಮೈನಸ್ ಬರೆದ್ರೆ ಕ್ಯಾನ್ಸಲ್ ಔಟ್ ಕೂಡ ಆಗುತ್ತೆ. ಹೇಗೆ ಅದನ್ನು ತೋರಿಸೋಣ ಬೇಕಾದ್ರೆ. ಸೊ ಕೆಪೆಮ್ ಅಂದರೆ ಯಾವ ರೀತಿ ಬರೋದು? ಇದು ಬಿಟ್ಸ್ ಬರೆಯೋದಾದ್ರೆ ಸಮ್ ಅಂತ ಬರೆಯೋದಾದ್ರೆ ಇಟ್ ಇಸ್ molar conductivity of barium 2+ ಪ್ಲಸ್ molar conductivity of 2 into molar conductivity of Cl ಮೈನಸ್, ಯಾಕಂದರೆ 2 ions ಇದೆ, ಪ್ಲಸ್ molar conductivity of ಹೈಡ್ರೋಜನ್ H+ ಅಂದರೆ 2 ಇದೆ, ಅದಕ್ಕೆ 2 ಅಂತ ಬರೀತೀನಿ, ಪ್ಲಸ್ molar conductivity of SO4 2 ಮೈನಸ್. ನೆಕ್ಸ್ಟ್ ಮೈನಸ್ ಇದೆ molar conductivity of H+ ಮೈನಸ್ ಇಂಟು ಪ್ಲಸ್ ಮೈನಸ್ molar conductivity of Cl ಮೈನಸ್. ಈಗೇನಾಗುತ್ತೆ? ಇದು ಕ್ಯಾನ್ಸಲ್ ಔಟ್ ಆಗುತ್ತೆ, ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ದಟ್ ಮೀನ್ಸ್ ಇಲ್ಲಿ 2 ಇದೆ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ಇಲ್ಲೂ ಕೂಡ ಬ್ಯಾಲೆನ್ಸ್ ಆಗಬೇಕಿದು. ಓಕೆ, ಇಲ್ಲಿ 2 ions ಇದೆ, ಇಲ್ಲಿ ಬಟ್ ಒಂದೊಂದೇ ions ಇದೆ, ಕ್ಯಾನ್ಸಲ್ ಔಟ್ ಆಗೋಕ್ಕಾಗಲ್ಲ ಸುಲಭವಾಗಿ. ಸೊ ಬಟ್ ಈಗ ಏನು ಮಾಡ್ತೀವಿ ಅಂತಂದರೆ ಈಗ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಇಷ್ಟು ಗೊತ್ತಿರಲಿ ಸಾಕು. ಸೊ ಈಗ ಏನು ಮಾಡ್ಬೋದು? ಸೊ molar conductivity ಅಂದರೆ ಇಲ್ಲಿ ನಿಮ್ಗೆ ಅರ್ಥ ಆಗಿದೆ, ಇಲ್ಲಿ ಬಟ್ 2 ions ಇದೆ, ಇಲ್ಲಿ 1 ion ಇದೆ. ಹಾಗೆ ಅರ್ಥ ಮಾಡ್ಕೋಬೇಕು ನೀವೀಗ. ಸೊ ಬೇರಿಯಂ ಸಲ್ಫೇಟು ಇಲ್ಲಿ 2 ionsಗೆ ಕಂಪ್ಲೀಟು. ಓಕೆ, ಸೊ ದಟ್ ಮೀನ್ಸ್ ನಾವಿಲ್ಲಿ ಬರೀಬೇಕಾಗಿರೋದನ್ನೀಗ ಇದನ್ನು ನಾವು ಬ್ಯಾಲೆನ್ಸ್ ಮಾಡ್ಬೋದು. ಯಾವ ರೀತಿ? 2HCl ಅಂತ ಬರೀಬೋದು ಬೇಕಾದ್ರೆ. ಅರ್ಥ ಆಯ್ತು? ಆ ರೀತಿ ಬರೋದ್ರೆ ಏನಾಗುತ್ತೆ? 2 ಅಂತ ಆಗುತ್ತೆ, ಇದು 2 ಅಂತ ಆಗುತ್ತಲ್ವಾ? ಸೊ ಬ್ಯಾಲೆನ್ಸ್ ಆಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಹಾಗೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳಲ್ಲಿ, ಈ 2 ionsಗಳಿಗೆ ಬೇರಿಯಂ ಸಲ್ಫೇಟ್ ions ಎಷ್ಟಿದೆ? 1 ಇದೆ. ಓಕೆ, ಫಾರ್ ದೀಸ್ 2 ions ಅಂದರೆ ಬೇರೆ ಅಯಾನ್ಸ್ಗಳಿಗೆ, ಬೇರೆ ಕಂಡಕ್ಟಿವಿಟಿ ಅಯಾನ್ಸ್ಗಳಿಗೆ 2 moles ಇದ್ದರೆ, ಬಟ್ ಸಲ್ಫೇಟು ಬೇರಿಯಂ ಅಯಾನ್ಸ್ ಎಷ್ಟಿದೆ? 1 mole ಇದೆ, 1 mole ಇದೆ. ಬಟ್ ಇಲ್ಲಿ ಕೇಳಿರೋದು ಏನೀಗ ಅವರು? ಈಕ್ವಲೆಂಟ್ ಕಂಡಕ್ಟಿವಿಟಿ. ಸೊ ಹಾಗಾದ್ರೆ ಈಗ ನಮ್ಗೆ ಅರ್ಥ ಮಾಡ್ಕೋಬೇಕಿರೋದು ಬೇರಿಯಂ ಕ್ಲೋರೈಡ್ ಎಷ್ಟು molar conductivity? ದಟ್ ಈಸ್ x ಪ್ಲಸ್ ಸಲ್ಫರಿಕ್ ಆಸಿಡ್ ಎಷ್ಟಿದೆ? ದಟ್ ಈಸ್ x2 ಪ್ಲಸ್ ನೆಕ್ಸ್ಟ್ ಯಾವುದಿದೆ? ಮೈನಸ್ ಆಫ್ 2x3 ಅಂತ ಯಾಕೆ ಗೊತ್ತಾಯಿತು? HCl 2 ಅಂತ ಬರೆದ್ರೆ ಇಲ್ಲಿ ಬ್ಯಾಲೆನ್ಸ್ ಆಗಬೇಕು, ಹಾಗಾಗಿ 2 ಅಂತ ಬರೆದಿದ್ದೀನಿ. ಸೊ 2x3. ಸೊ ಈಗ ನಮ್ಗೆ ಬೇಕಾಗಿರೋದು ಇಲ್ಲಿ molar conductivity ಆಫ್ ಬೇರಿಯಂ ಕ್ಲೋರೈಡ್ ಸಿಕ್ಕಿದೆ, ಅವ್ರ ಕಡೆ ಈಕ್ವಲೆಂಟ್ ಕಂಡಕ್ಟಿವಿಟಿ. ಬಟ್ ಈಕ್ವಲೆಂಟ್ ಕಂಡಕ್ಟಿವಿಟಿ ಫಾರ್ 1 mole ಅಂತ ಗೊತ್ತಿದೆ ನಮಗೆ. ಹಾಗಿದ್ದಾಗ ಬೇರಿಯಂ ಕ್ಲೋರೈಡ್ಗೆ ಇಲ್ಲಿ ಬೇರಿಯಂ ಸಲ್ಫೇಟ್ SO4 ಟ್ವೈಸ್. ಓಕೆ, ಇಲ್ಲಿ ನೋಡಿ ಮಕ್ಕಳ, ಬೇರಿಯಂ ಸಲ್ಫೇಟ್ ಸಿಕ್ಕಿರೋದು ನಮಗೇನಿಲ್ಲಿ ಹೇಳಿದೆ ನಾನು, ಬೇರಿಯಂ 2+ SO4 2 ಮೈನಸ್ ಇರೋದು 1 mole ಫಾರ್ 2 moles ಆಫ್ ದಿಸ್ ಅಯಾನ್ಸ್. 2 molesಗೆ 1 mole ಇದೆ ಅಂದರೆ ಅರ್ಥ ಏನು? ಹಾಫ್ ಮೋಲ್ ಅಂತ. ಹಾಗಾದರೆ ಹಾಫ್ ಮೋಲ್ ಆಫ್ molar conductivity ಆಫ್ ಬೇರಿಯಂ ಸಲ್ಫೇಟ್. ಓಕೆ, ಸೊ ಅವ್ರು ಏನು ಬರುತ್ತೆ? ಹಾಫ್ ಇಂಟು, ಸೊ ಎಷ್ಟಿದೆ? x1 ಪ್ಲಸ್ x2 ಮೈನಸ್ 2x3. ಸೊ ಯಾವುದು ರೈಟ್ ಆಪ್ಷನ್? ಸೊ x1 ಪ್ಲಸ್ x2 ಮೈನಸ್ 2x3 ಡಿವೈಡ್ ಬೈ 2 ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕೆ ಈ ಥರ ಬರುತ್ತೆ ಕರೆಕ್ಟಾಗಿ ಗೊತ್ತಿರಬೇಕು. ಹಾಫ್ ಮೋಲ್ ಅಂತ ಏನಕ್ಕೆ ಬಂತು? ಸೊ 2 moleಗೆ 1 mole ಅಂದ್ರೆ ಅರ್ಥ ಏನು ಮಕ್ಕಳ? ಹಾಫ್ ಮೋಲ್ ಅಂತ ತಾನೆ. ಓಕೆ, ಹಾಫ್ ಮೋಲ್ ಅಂತ ತಾನೇ ಹಾಗಾರ ಅರ್ಥ. 2 molesಗೆಲ್ಲಿರೋದು ಹಾಫ್ ಮೋಲ್ ಅಂತ, ಅಂದರೆ 1 mole ಅಂತಂದರೆ ದಟ್ ಇಸ್ ಹಾಫ್ ಮೋಲ್ ಅಂತ. ಆದರೆ ಹಾಫ್ ಮೋಲ್ ಆಫ್ ಬೇರಿಯಂ ಸಲ್ಫೇಟ್ಗೆ ಸಿಕ್ಕಿರುವಂಥದ್ದು ನಮಗೆ ಇಲ್ಲಿ. ಸೊ ಹಾಫ್ ಮೋಲ್ ಅಂತ ಬಂದರೆ x1 ಪ್ಲಸ್ x2 ಮೈನಸ್ 2x3 ಅಂತ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಈಕ್ವಲೆಂಟ್ ಕಂಡಕ್ಟೆನ್ಸ್ ಫಾರ್ 1 mole ಅಂದ್ರೆ ಇರೋದು ಅರ್ಥ ಏನು? ಹಾಫ್ ಮೋಲ್ ಅಂತ. ಹಾಗಾದರೆ ಓಕೆ, ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಇದು ಕರೆಕ್ಟಾಗಿ ಗೊತ್ತಾಗಬೇಕು. ಅದಕ್ಕೆ ನಾನು ಸಪ್ರೇಟ್ ಈಕ್ವೇಷನ್ಸ್ನ, ಈ ರಿಯಾಕ್ಷನ್ಸ್ನ ಬಿಡಿಸಿ ಬರ್ತಿರೋದು ಈ ರೀಸನ್ಗೆ. ಓಕೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಇದು ಗೊತ್ತಾಯ್ತು ಅನ್ಕೋತೀನಿ molar conductivity. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಇದು ಕೂಡ ಸಿಂಪಲ್ ಕ್ವಶನ್. molar conductance of NH4OH at 0.01 molar concentration is 11.3 and degree of dissociation of NH4OH is
ಕೇಳಿದ್ದಾರೆ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಫಾರ್ಮುಲಾ ಏನು? ಇಟ್ ಇಸ್ ಆಲ್ಫಾ ಇಸ್ ಈಕ್ವಲ್ ಟು ಕೆಪ್ ಎಮ್ ಡಿವೈಡ್ ಬೈ ಕೆಪ್ ಎಮ್ ಆಫ್ ಇನ್ಫೈನಿಟಿ. ಓಕೆ, ಮೋಲಾರ್ ಕಂಡಕ್ಟೆನ್ಸ್ ಅಂಡ್ ಇನ್ಫೈನೈಟ್ ಡೈಲ್ಯೂಷನ್. ಮೋಲಾರ್ ಕಂಡಕ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? NH4OH ಎಷ್ಟು ಕೊಟ್ಟಿದ್ದಾರೆ? 11.3 ಕೊಟ್ಟಿದ್ದಾರೆ. ಆ್ಯಂಡ್ ಮೋಲಾರ್ ಕಂಡಕ್ಟೆನ್ಸ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಎಷ್ಟು ಕೊಟ್ಟಿದ್ದಾರೆ? 271.1 ಕೊಟ್ಟಿದ್ದಾರೆ. ಸೊ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? ಇದು 0.042 ಬರುತ್ತೆ. ಆ್ಯಂಡ್ ಫೈನಲಿ 4.2% ಬರುತ್ತೆ ಆನ್ಸರ್. ಓಕೆ, 4.2% ಬರುತ್ತೆ. ಸೊ ಇದು ಕೂಡ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಕಾಂಪಿಟೇಟಿವ್ ಪಾರ್ಟ್ಗೆ. ಈ ಥರ ಸಿಂಪಲ್ ಪ್ರಾಬ್ಲಮ್ ಕೇಳ್ತಾರೆ. ಇಲ್ಲಾಂದರೆ ಇನ್ನೊಂದು ಪ್ರಾಬ್ಲಮ್ಸ್ ಯಾವ್ದು ಕೇಳ್ಬೋದು ಅಂದರೆ ನಿಮಗೆ ಮೋಲಾರ್ ಕಂಡಕ್ಟೆನ್ಸ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ಬೋದು. ಓಕೆ, ಯಾವ ಈಕ್ವೇಷನ್ ಅಂದರೆ ಮೋಲಾರ್ ಕಂಡಕ್ಟಿವಿಟಿ ಕಪ್ಪ ಗೊತ್ತಿದೆ, ಕೆಪ್ ಎಮ್ ಇಸ್ ಈಕ್ವಲ್ ಟು ಕಪ್ಪ ಇಂಟು 1000 ಡಿವೈಡೆಡ್ ಬೈ ಸಿ. ಈ ಫಾರ್ಮುಲಾ ಮೇಲೆ ನಿಮಗೆ ಪ್ರಾಬ್ಲಮ್ನ ಕೇಳ್ಬೋದು, ಅರೈಸ್ ಮಾಡ್ಬೋದು. ಅಥವಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್, ರೋ ವ್ಯಾಲ್ಯೂ ಏನಿದೆ, ಓಮ್ ಅಂತ ಏನಿದೆ, ಸೊ ಅದರ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅರೈಸ್ ಮಾಡ್ಬೋದು ಕಾಂಪಿಟೇಟಿವ್ ಪಾರ್ಟ್. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ ನಾನು ಥಿಯರಿ ಕ್ಲಾಸಸ್ಗಳು ತುಂಬ ಪ್ರಾಬ್ಲಮ್ಸ್ ಮಾಡಿರೋದ್ರಿಂದ ಸೊ ಅದಕ್ಕೋಸ್ಕರ ನಿಮ್ಗೆ ಬಿಡ್ತಾ ಇದ್ದೀನಿ ಪ್ರಾಬ್ಲಮ್ಸ್ ನೀವು ವರ್ಕೌಟ್ ಮಾಡ್ಬೋದು ಅಂತ. ಸೊ ಬಟ್ ಪ್ರಾಬಲಿ ಈ ಥರ ಕ್ವಶನ್ಸ್ ಅರೈಸ್ ಆಗ್ಬೋದು, ಸೆಲೆಕ್ಟೆಡ್ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ದ ನನ್ಸ್ನ ಈಕ್ವೇಷನ್ ಆ್ಯಂಡ್ ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್. ಸೊ ನೀವು ನನ್ಸ್ನ ಈಕ್ವೇಷನ್ ಫೈಂಡ್ ಮಾಡಬೇಕಿರೋದು, ಪ್ರಾಬ್ಲಮ್ ವರ್ಕೌಟ್ ಮಾಡಬೇಕು ಅಂದರೆ ಡೆಲ್ಟಾ ಜಿ ಮತ್ತು KC ಮೇಲೆ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದರ ಮೇಲೆ ಕಾಂಪಿಟೇಟಿವ್ ಕ್ವಶನ್ಸ್ ಅರೈಸ್ ಆಗುತ್ತೆ. ಅದು ಬಿಟ್ಟರೆ ಮೋಲಾರ್ ಕಂಡಕ್ಟೆನ್ಸಲ್ಲಿ ತುಂಬ ಬೇಸಿಕ್ ಕ್ವಶನ್ಸ್ ಅರೈಸ್ ಆಗ್ಬೋದು ಅಷ್ಟೇ. ಓಕೆ, ಈ ಕಂಡಕ್ಟಿವಿಟಿ ಇದ್ರ ಮೇಲೆ. ಸೊ ನೆಕ್ಸ್ಟ್ ಕ್ಲಾಸಸ್ಗಳಾಗ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾನು ಅದನ್ನು ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತೀನಿ. ಅದು ತುಂಬ ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ಥಿಯರಿಲಿ ಅದನ್ನು ಸ್ಕಿಪ್ ಮಾಡಿರೋದ್ರಿಂದ, ರೆಡ್ಯೂಸ್ ಮಾಡಿದ್ರಿಂದ ಆ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಾಂಪಿಟೇಟಿವ್ ಪಾರ್ಟ್ಗೆ. ಅಲ್ಲಿ ಕ್ವಶನ್ಸ್ ಆಲ್ಮೋಸ್ಟ್ 90% ಬರೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ಕ್ಲಾಸ್ ಇಷ್ಟು ನೋಡಿ. ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾನು ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಡಿಸ್ಕಸ್ ಮಾಡ್ತೀನಿ. ಓಕೆ.